ಪದಾಧಿಕಾರಿಗಳ ಮತ್ತು ಪಕ್ಷದ ಸಾಂಸ್ಥಿಕ ಚುನಾವಣೆ ಮುಖಾಂತರ ಅಧ್ಯಕ್ಷರನ್ನು ಒಳಗೊಂಡಂತೆ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ಪದಾಧಿಕಾರಿಗಳ ಒಂದು ಚುನಾವಣೆಯ ಮುಖಾಂತರ ಆಯ್ಕೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಂದಿನ 2-3 ತಿಂಗಳಿನಲ್ಲಿ ಪಕ್ಷದ ಹೊಸದಾಗಿ ಸದಸ್ಯತ್ವದ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಮುಖವಾಗಿ ನಿರ್ಧಾರ ಮಾಡಿದ್ದಾರೆ. ರಾಜ್ಯದ 31 ಜಿಲ್ಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳ ಒಂದು ಉಸ್ತುವಾರಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕೆಲವು ಪ್ರಮುಖ ನಾಯಕರು ಕೋರ್ ಕಮಿಟಿಯಲ್ಲಿದ್ದಾರೆ, ಅವ್ರಿಗೂ ಉಸ್ತುವಾರಿಯನ್ನು ನೀಡೋದ್ರ ಮುಖಾಂತರ 31 ಜಿಲ್ಲೆಯಲ್ಲಿ ಪಕ್ಷದ ಸದಸ್ಯತ್ವದ ನೋಂದಣಿಯನ್ನು ಮಾಡಲಿಕ್ಕೆ ಪ್ರಥಮ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಕೇಡರ್ ಬೇಸ್ಡ್ ಪಕ್ಷವನ್ನು ಪರಿವರ್ತನೆ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸದಸ್ಯತ್ವದ ನೋಂದಣಿಗೆ ಚಾಲನೆಯನ್ನು ಕೊಡಬೇಕು ಅನ್ನೋದು ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಲೋಕಸಭೆಯ ಚುನಾವಣೆಯ ನಂತರ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಈ ಒಂದು ಮೈತ್ರಿಯ BJP ಮತ್ತು ಜನತಾದಳದ ಮೈತ್ರಿಯ ಒಂದು ಬೆಳವಣಿಗೆ ಏನಿದೆ, ಆ ಮೈತ್ರಿಯ ಬೆಳವಣಿಗೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅತ್ಯಂತ ಲಘುವಾದ ಮಾತುಗಳನ್ನು ಹೇಳಿದರು ಜನತಾದಳದ ಬಗ್ಗೆ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಪ್ರಾಮಾಣಿಕವಾದಂಥ ಶ್ರಮ ಏನಿದೆ, ನಮ್ಮ ಶಕ್ತಿ ದೊಡ್ಡ ಮಟ್ಟದಲ್ಲಿ ಇರಲಿ ಸಣ್ಣ ಮಟ್ಟದಲ್ಲಿರಲಿ ಕೆಲವು ಜಿಲ್ಲೆಗಳಲ್ಲಿ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆಗೆ ಶ್ರಮ ಏನು ಪಟ್ಟಿದ್ದಾರೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾಡಿನ ಜನತೆ ಈ ಒಂದು ಹೊಸ ಮೈತ್ರಿಯ ಒಪ್ಪಂದವನ್ನು ಸಂಪೂರ್ಣವಾಗಿ ಸಹಮತವನ್ನು ಏನು ವ್ಯಕ್ತಪಡಿಸಿದ್ದಾರೆ, ಅದೆಲ್ಲದರ ವಿಷಯಗಳು ಇವತ್ತು ಚರ್ಚೆಯಲ್ಲಿ ಬಂದಿದೆ. ಇವತ್ತು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಹುಮ್ಮಸ್ಸೇನಿದೆ, ಉತ್ಸಾಹ ಏನಿದೆ, ಇವತ್ತು ಪ್ರತಿಯೊಂದು ಕಾರ್ಯಕರ್ತರ ಶ್ರಮಕ್ಕೆ ಪ್ರತಿಫಲ ದೊರಕಬೇಕು ಅಂತಕ್ಕಂಥದ್ದು ನಾಯಕರ ಎಲ್ಲರ ಅಪೇಕ್ಷೆ ಏನಿದೆ. ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇವತ್ತು ಸಭೆಯಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು. ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಜವಾಬ್ದಾರಿಯನ್ನು ನನಗೆ ಕೊಡ್ತಕ್ಕಂಥ ಒಂದು ಗೌರವಾನ್ವಿತ ಪ್ರಧಾನಮಂತ್ರಿಗಳೇನು ಮಾಡಿದ್ದಾರೆ, ಅದು 2 ಜವಾಬ್ದಾರಿಯುತವಂಥ ಇಲಾಖೆಯನ್ನು ನಾನು ನಡೆಸಬೇಕಾದಂಥ ಹಿನ್ನೆಲೆ ನನ್ನ ಒಂದು ಅನುಪಸ್ಥಿತಿ ಏನಿದೆ ಪಕ್ಷದ ಸಂಘಟನೆಗೆ, ಆ ಅನುಪಸ್ಥಿತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಾವು ಜವಾಬ್ದಾರಿಯನ್ನು ಸಾಮೂಹಿಕವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರ ಸಂಘಟನೆಗೆ ಹೆಚ್ಚಿನ ಒಂದು ಚಾಲನೆಯನ್ನು ಕೊಡೋದಷ್ಟೇ ಅಲ್ಲ, ಅತ್ಯಂತ ಪರಿಣಾಮಕಾರಿಯಾಗಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟತಕ್ಕಂಥ ನಿರ್ಧಾರಗಳನ್ನು ಮಾಡಿದ್ದಾರೆ. ಹಲವಾರು ಪಕ್ಷದ ಮುಖಂಡರುಗಳ ಒಂದು ಸಲಹೆ ಈ ಸಂಘಟನೆಗೆ ಪಕ್ಷದ ಯುವಜನತಾದಳದ ಅಧ್ಯಕ್ಷರಾಗಿ ಏನು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಹೆಚ್ಚಿನ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು,
ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ನಮ್ಮಗಳ ಜೊತೆಯಲ್ಲಿ ನಮ್ಮ ಒಂದು ಸಲಹೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅವರ ಎಲ್ಲರ ಜೊತೆಯಲ್ಲಿ ಒಂದು ವಿಶ್ವಾಸದಲ್ಲಿ ಸಂಘಟನೆಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಇವತ್ತು ಸಲಹೆ ಕೊಟ್ಟಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಈಗಾಗಲೇ ಅವರು ಕೆಲವು ಭಾಗದಲ್ಲಿ ಪ್ರವಾಸ ಏನು ಮಾಡ್ತಾ ಇದ್ದಾರೆ, ಪಕ್ಷದ ಮುಖಂಡಗಳ ಜೊತೆಗೂಡಿ ಅವ್ರಿಗೂ ಸಹ ಹೇಳಿದ್ದೇನೆ, ಪಕ್ಷದ ನಾಯಕರುಗಳ ಒಂದು ಸಲಹೆಗಳನ್ನು ವಿಶ್ವಾಸವನ್ನು ಪಡೀತಕ್ಕಂಥದ್ರಲ್ಲಿ ಅವರ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ. ಮತ್ತು ಈಗಿನ ಸರ್ಕಾರ ಹಲವಾರು ರೀತಿಯಲ್ಲಿ ಜನವಿರೋಧಿ ಚಟುವಟಿಕೆಗಳು ಈ ಸರ್ಕಾರದಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಹಾಲಿನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಇರಬಹುದು, ಅದಕ್ಕೆ ಒಂದು ಸಬೂಬುಗಳನ್ನು ಕೊಟ್ಕೊಂಡಿದ್ದಾರೆ. 50 ಮಿಲಿಮೀಟ್ರು 25 ಮಿಲಿಮೀಟ್ರು ಅದೇನೋ ಹೇಳ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ 50 ಮಿಲಿಮೀಟ್ರನ್ನ ಹೆಚ್ಚುವರಿ ಆಗಿ ಪ್ಯಾಕೆಟ್ ಮಾಡ್ಕೊಂಡು ಏನು ಕೊಡ್ತಾ ಇದ್ದಾರೋ ಇನ್ನೂ ಅದರ ಬಗ್ಗೆ ಸರ್ಕಾರದಿಂದ ಸ್ಪಷ್ಟತೆಗಳು ಇಲ್ಲ. ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ದಾರೆ, ಹಾಲಿನ ಬೆಲೆಯನ್ನು. ಜನ ಏನು ಅವರಿಗೆ 50 ಮಿಲಿಮೀಟ್ರ್ ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರ, ಅರ್ಜಿ ಹಾಕಿದ್ರ? ಯಾರು ಕೇಳಿದ್ರು ಇವ್ರನ್ನ? ಅಂದರೆ ಸುಮ್ಮನೆ ಒಂದು ಕಾರಣ ಬೆಲೆ ಏರಿಕೆ ಮಾಡಲಿಕ್ಕೆ. ಈಗಾಗಲೇ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಕಳೆದ 2-3 ದಿವಸಗಳ ಹಿಂದೆ ಮತ್ತೊಂದು ವರದಿ ಬಂದಿದೆ. ಹಿಂದೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೈತರ ಹನಿ ನೀರಾವರಿ ಪದ್ಧತಿಯನ್ನು ಪ್ರೋತ್ಸಾಹ ಕೊಡಲಿಕ್ಕೆ ರೈತರಿಗೆ 90% ಸಬ್ಸಿಡಿಯನ್ನು ಕೊಡ್ತಂಥ ಒಂದು ಯೋಜನೆ ಏನಿತ್ತು, ಆಮೇಲೆ ಬಂದಂಥ ಸರ್ಕಾರಗಳು ಕೇಂದ್ರ ಸರ್ಕಾರದ ಪಾಲು ರಾಜ್ಯ ಸರ್ಕಾರದ ಪಾಲು ಕಡಿಮೆ ಮಾಡ್ತಕ್ಕಂಥ ಒಂದು ನಿರ್ಧಾರಗಳಾಗಿದೆ. ಈಗಿನ ಒಂದು ಹನಿ ನೀರಾವರಿ ಪದ್ಧತಿಗೆ ಕೇಂದ್ರ ಸರ್ಕಾರದ 27%, ರಾಜ್ಯ ಸರ್ಕಾರದ 48% ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದಂಥದ್ದು. ಅಂದರೆ 75% ರೈತರ ಒಂದು ಹನಿ ನೀರಾವರಿ ಪದ್ಧತಿಗೆ ಸಬ್ಸಿಡಿ ಕಾರ್ಯಕ್ರಮ ಇದ್ದಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು 48% ಇದ್ದಂಥ ರಾಜ್ಯ ಸರ್ಕಾರದ ಹೊರೆಯನ್ನು 18%ಗೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರಿಗೆ ಎಷ್ಟರ ಮಟ್ಟಿಗೆ ಈ ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲೇ ನೀವು ಕಾಣ್ಬೋದು. ಅಂದರೆ ರೈತನಿಗೆ ಇವತ್ತು ಕನಿಷ್ಠ 50% ಏರಿಕೆ ಮಾಡಿದ್ದಾರೆ. ಒಂದು ಕಡೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಹೊಸದಾಗಿ TCಗಳನ್ನು ರೈತರು ಪಡೀಲಿಕ್ಕೆ ಅರ್ಜಿ ಹಾಕಿದ್ರೆ ಸುಮಾರು 2.5 ಲಕ್ಷ ರೂಪಾಯಿಗಳನ್ನು ರೈತ ಕಟ್ಟಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತನಿಗೆ 2.5 ಲಕ್ಷ ಕಟ್ಟತಕ್ಕಂಥ ಆರ್ಥಿಕ ಶಕ್ತಿಯನ್ನು ಏನಾದರೂ ಕೊಟ್ಟಿದ್ದಾರಾ? ನಿರಂತರವಾಗಿ ಇವತ್ತು ನಾಡಿನ ಜನತೆಯ ಮೇಲೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ತೆರಿಗೆ ಭಾರವನ್ನು ಏನು ಹೊರಿಸ್ತಾ ಇದ್ದಾರೆ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಗಮನಿಸಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖಾ ಮಂತ್ರಿಗಳು SCP STPಯ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಿದ್ದಾರೆ, ಕ್ರಿಯಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ 39,000 ಕೋಟಿ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ. ಇವತ್ತು ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣವನ್ನು ಈ ಕ್ರಿಯಾ ಯೋಜನೆಗಳಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ಇದೆಲ್ಲವನ್ನು ಹೇಳ್ಕೊಂಡಿದ್ದಾರೆ. ಮತ್ತೊಂದು ಮಾತು ಹೇಳಿದ್ದಾರೆ BJP ನಾಯಕರಿಗೆ, ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು SCP STPಯ ಕಾರ್ಯಕ್ರಮಕ್ಕೆ ಬೇರೆ ಯಾವ ರಾಜ್ಯದಲ್ಲಿ BJPಯವರು ಸರ್ಕಾರ ನಡೆಸ್ತಂಥದ್ರ ಕಡೆ ಈ ಒಂದು ದೊಡ್ಡ ಭಾರಿ ಪ್ರಮಾಣದಲ್ಲಿ
SCP STP ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಬಹುಶಃ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಕಳೆದ 2-3 ದಿನಗಳ ಹಿಂದೆ ಮಧ್ಯಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ 3,65,000 ಕೋಟಿ ರೂಪಾಯಿಗಳ ಯೋಜನಾ ಗಾತ್ರವನ್ನೇನು ಅನೌನ್ಸ್ ಮಾಡಿದ್ದಾರೆ, ಬಜೆಟನ್ನು, ಈ 24-25 ಸಾಲಿನ ಬಜೆಟನ್ನೇನು ಮಂಡನೆ ಮಾಡಿದ್ದಾರೆ, 3,65,000 ಕೋಟಿನಲ್ಲಿ 40,000 ಕೋಟಿ ರೂಪಾಯಿಗಳನ್ನು SCP STP ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ. ನೀವು ಒಬ್ಬರೇ ಅಲ್ಲ ಪಾಪ, SCP STPಯ ವಾರಸುದಾರರು. ನಿಮ್ಮ ಮಾಹಿತಿ ನಿಮ್ಮ ಗಮನಕ್ಕೆ ಬರದೇ ಇದ್ದರೆ ತರಿಸ್ಕೊಂಡು ನೋಡಿ. ಮಧ್ಯಪ್ರದೇಶದಲ್ಲಿ ಮೊನ್ನೆ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಸರ್ಪ್ಲಸ್ ಬಜೆಟಲ್ಲಿ 3,65,000 ಕೋಟಿಯ ಈ ಸಾಲಿನ ಬಜೆಟ್ನಲ್ಲಿ ಸರ್ಪ್ಲಸ್ ಇದೆ. ಇಲ್ಲಿ ನಮ್ಮಲ್ಲಿ ಡೆಫಿಸಿಟ್ ಎಷ್ಟು ಮಾಡಿದ್ದೀರಿ? ಡೆಫಿಸಿಟ್ ಬಜೆಟ್ ನಿಮ್ಮದು. ಇದೆಲ್ಲ ಇರಲಿ, ಇದೆಲ್ಲ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಏನು ನೆನ್ನೆ ಬೆನ್ನು ತೊಟ್ಕೊಂಡಿದ್ದೀರಲ್ಲ, ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? 2 ದಿವಸದಿಂದ ಮಧ್ಯಪ್ರದೇಶದಲ್ಲಿ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಇತ್ತೀಚೆಗೆ ಪಾಪ ನಿಮ್ಮೆಲ್ಲರ ಗಮನವನ್ನು ಮೈಸೂರಿನ ಸಾಂಸ್ಕೃತಿಕ ನಗರದ ಕಡೆಗೆ ಸೆಳೆದಿದ್ದಾರೆ. ನಿಮ್ಮ ಗಮನವನ್ನೆಲ್ಲ ಮೈಸೂರಿನ ಸಾಂಸ್ಕೃತಿಕ ನಗರ ಅಂತಕ್ಕಂಥದ್ದೇನಿದೆ, ಆ ಒಂದು ನಗರದಲ್ಲೂ ಸಹ ಮೂಡಾ ಹೆಸರಿನ ಒಂದು ದೊಡ್ಡ ಹಗರಣದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಇವತ್ತೇನು ವಿಷಯಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ. ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ನಿನ್ನೆ ಚಾಮರಾಜನಗರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಹಗರಣವೇ ಆಗಿಲ್ಲ ಮೂಡಾದಲ್ಲಿ. ಕುಮಾರಸ್ವಾಮಿಯವರು ಹಗರಣವನ್ನು ಕಾಂಗ್ರೆಸ್ನ ನಾಯಕರ್ಯಾರೋ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕಿದವರು ಈ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು. ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು. ಹಗರಣವೇ ನಡೀತಾ ಇದ್ದ ಮೇಲೆ ಯಾರೋ ಅಧಿಕಾರಿಗಳು ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ದರೆ? ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕಳಿಸಿ ಏನೋ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರಲ್ಲ. ವೈತಿ ಸುರೇಶ್ ಅವ್ರಿಗೆ ಕೇಳ್ತೀನಿ, ನೀವು ಅಲ್ಲಿ ಚಾಮರಾಜನಗರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನನ್ನ ಹೆಸರನ್ನೇ ಹೇಳಿದ್ದಾರೆ, ನನ್ನನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಆಗಿದ್ದರೆ ಹಗರಣವೇ ಆಗದೇ ಇದ್ದರೆ ಯಾವುದೋ ಅಧಿಕಾರಿಗಳ ನಿಯೋಗ ಕಳಿಸಿ ಏನು ತನಿಖೆ ಮಾಡ್ತಾ ಇದ್ದೀರಿ? ಏನು ತನಿಖೆ ಮಾಡ್ತಾ ಇದ್ದೀರಿ? ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿರಿ? ಮೂಡಾ ಕಚೇರಿಯಿಂದ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿದ್ದೀರಿ? ಹಿಂದೆ ಇಲ್ಲದಂಥದ್ದು ರೀಡು ನಡೀತಲ್ಲ, ಹಿಂದಿನ ಸರ್ಕಾರದಲ್ಲಿ ಇವರೇ ಅಧಿಕಾರದಲ್ಲಿದ್ದಾಗ ಕೆಂಪಣ್ಣ ಆಯೋಗದ ಅವರದೇ ಹೆಸರಿನಲ್ಲಿ ರೀಡುನ ಎಲ್ಲಿಗೆ ತಗೊಂಡೋಗಿಟ್ರಿ? ಏನಾದ್ರು ವರದಿ ಏನಾದರೂ ಜಾರಿಗೆ ತಂದ್ರ? ಪಾರ್ಟಿ ಎ ಪಾರ್ಟಿ ಬಿ ವರದಿ ಕೊಟ್ಟಿದ್ರಲ್ಲ, ಅದರ ಕತೆ ಏನಾಯಿತು? ಈಗ ಯಾರೋ 4 ಜನ ಅಧಿಕಾರಿಗಳ ಕಳಿಸಿ ಈ ಒಂದು ಹಗರಣವನ್ನು ಎಲ್ಲಿಗೆ ತಗೊಂಡೋಗ್ಲಿಕ್ಕೆ ಹೊರಟಿದ್ದೀರಿ? ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, 62 ಕೋಟಿ ಮೂಡಾದರೆ ಕೊಡ್ಬೇಕಂತೆ. ತಪ್ಪಾಗಿರೋದ? ಮೂಡಾದರೆ ತಪ್ಪು ಮಾಡ್ಕೊಂಡವ್ರೆ. ತಪ್ಪು ಮಾಡ್ಕೊಂಡು ಕಾರದು ನಮಗೆ ಸೈಟ್ ಕೊಟ್ಟವ್ರೆ, ರೆಡ್ ಕಾರ್ಪೆಟ್ ಹಾಕಿ. ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಡಾ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಇವ್ರ ಸ್ವಂತ ಜಮೀನಂತೆ. ನಮ್ಮ ಜಮೀನಿಗೆ ನಾವು ತಗೊಂಡಿರೋದು ತಪ್ಪ? ನಮ್ಮ ಜಮೀನು ನಮ್ಮ ಗಮನಕ್ಕೆ ಬರದೆ ಇವತ್ತು ಮೂಡಾದವರು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ರು. ಇದೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಇತ್ತೀಚೆಗೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದು
ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಈ ಹಗರಣ ನನಗೆ ಕಳೆದ ವರ್ಷವೇ ನನ್ನ ಮುಂದೆ ಬಂದಿದ್ದಂಥದ್ದು ವಿಷಯಗಳಿದೆ ನನ್ನ ಹತ್ರ. ಯಾತಕ್ಕೆ ಅಧಿಕಾರಿ ಪಾಪ ಮಾಡಿದ್ದು ನಿಮ್ಮ ಪ್ರಿರಗೇಟಿವ್, ಅದು ಡಿ ಸಿನ ಟ್ರಾನ್ಸ್ಫರ್ ಮಾಡಿರೋದು. ನಾನು ಅಧಿಕಾರಿಯನ್ನು ವರ್ಗಾವಣೆ ಮಾಡಿರೋದಕ್ಕೆ ಟೀಕೆ ಮಾಡಲಿಕ್ಕೂ ಹೋಗಲ್ಲ. ಇದೇ ಅಧಿಕಾರಿ ಎಷ್ಟು ಬಾರಿ ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣದ ಬಗ್ಗೆ ಹಲವಾರು ಕೋಟಿಗಳ ದುರ್ಬಳಕೆ ಆಗಿರ್ತಕ್ಕಂಥ ವಿಷಯದಲ್ಲಿ ಎಷ್ಟು ಬಾರಿ ಕಡತಗಳು ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿದ್ದಾರೆ ಈ ಅಧಿಕಾರಿ. ಅವರು ಕಳಿಸಿದಂಥ ಮಾಹಿತಿಗಳನ್ನು ಎಲ್ಲಿ ತಗೊಂಡೋಗಿ ಇಟ್ಟಿದ್ರಿ? ಯಾತಕ್ಕೆ ಈ ಹಗರಣ ಬಂದಿದೆ? ಹಗರಣ ಈಗ ಯಾತಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಪ್ರಾರಂಭ ಆಗಿದೆ? ಮುಖ್ಯಮಂತ್ರಿಗಳು 62 ಕೋಟಿ ಅಂತ ಬೆಲೆಯನ್ನು ಕಟ್ಟಿದ್ದಾರೆ ಇವ್ರ ಜಮೀನಿನ ಬಗ್ಗೆ. ಆ ಜಮೀನು ಇವತ್ತೇನು ಅಕ್ವೈರ್ ಆಗಿದೆ ಅಂತಾರೆ, ಅದು ದೊಡ್ಡ ಬ್ರಹ್ಮಾಂಡ ಕರ್ಮಕಾಂಡ ಇದೆ. ಈಗ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ. ನಾನೇನು ಮಾಡಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರುಗಳೇ ಮಾಡ್ತಾರೆ ಪಾಪ, ಅವರೇ ಅದೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ. ನಾನೇನು ಮಾಡಬೇಕಾಗಿಲ್ಲ. ಪಾಪ ಮಂತ್ರಿಗಳು ಹೇಳಿದ್ದಾರೆ ನೆನ್ನೆ ದಿನ, ಅದೇನೋ ಅವ್ರ ಹೆಸರನ್ನ ನೆನೆಸ್ಕೊಳ್ಳದೇ ಇದ್ದರೆ ನಮಗೆ ನಿದ್ದೆನೇ ಬರಲ್ಲ, ಏನೋ ಹುಚ್ಚಾಸ್ಪತ್ರೆಗೆ ಸೇರಬೇಕು ಅಂತ ಹೇಳೋರು, ಮೆಡಿಕಲ್ ಟ್ರೀಟ್ಮೆಂಟ್ ತಗೋಬೇಕಂತ. ನನಗೆ ಪ್ರಾಬ್ಲಮ್ ಇತ್ತು, ಹೌದು, ವಾಲ್ವ್ ರಿಪ್ಲೇಸ್ಮೆಂಟ್ ಆಗಬೇಕಾಗಿತ್ತು. ಈಗಾಗಲೇ ಚುನಾವಣೆಗಿಂತ ಮುಂಚೆ ಚೆನ್ನೈಗೆ ಹೋಗಿ ಈಗಾಗಲೇ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಬಂದಿದ್ದೇನೆ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಬೇಡ ಅವರಿಗೆ. ನಾನು ಎಲ್ಲೂ ಯಾವ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬೇಕಾಗಿಲ್ಲ, ಅಲ್ಲೇ ಪಡ್ಕೊಂಡು ಬಂದಾಗಿದೆ ನಾನು. ಆದರೆ ನಿಮ್ಮಗಳಿಗೆ ಹೇಳ್ತಕ್ಕಂಥದ್ದು, ಯಾವ ನಾಡಿನ ಜನತೆಯ ಮುಂದೆ ಪರ್ಸೆಂಟೇಜ್ ಅಪಾದನೆಗಳನ್ನು ಮಾಡ್ತಾ ನಿರಂತರವಾಗಿ ಬರೀ ಹೇಳಿಕೆಗಳ ಮುಖಾಂತರ ಜನತೆಯನ್ನು ಕಾಂಗ್ರೆಸ್ ಪರವಾಗಿ ಓಲೈಸ್ಕೊಳ್ಳಲಿಕ್ಕೆ ಹೊರಟ್ರಿ. ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತ ಬೇಕು ಅಂತೇಳಿ ಜನ ಬಯಸಿ ನಿಮಗೆ 136 ಸ್ಥಾನ ಕೊಟ್ಟರು. ಈ ಒಂದು ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಕರ್ಮಕಾಂಡಗಳು ಏನೇನು, ಇವತ್ತು ನಿಮ್ಮ ಕರ್ನಾಟಕ ನಗರ ಗ್ರಾಮೀಣ ನಗರ ನೀರಾವರಿ ಇದ್ಯಾವುದು ನಿಮ್ಮ ಕುಡಿಯೋ ಇದೆಯಲ್ಲ, ನಮ್ಮ ವಿವೇಕ್ ಕುಲಕರ್ಣಿ ಅವರವರ ನೀರಾವರಿ ಸರಬರಾಜು ನಿಗಮ, ಅರ್ಬನ್ ವಾಟರ್ ಸಪ್ಲೈ, ನೀರಾವರಿ ಜಲಶಕ್ತಿ ಅಲ್ಲ, ನೀರಾವರಿ ಸರಬರಾಜು ನಿಗಮ, ನೀರು ಸರಬರಾಜು ನಿಗಮ 24/7. ಇಲ್ಲಿ ವಿವೇಕ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು? ವಿನಯ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು? ನಾವು ಅಪಾದನೆ ಮಾಡ್ತಾ ಇಲ್ಲ. ಇದೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಇವರಿಗೆ ಬೇಕಾದಂಥ ಆಯ್ದ ಕಾಂಟ್ರಾಕ್ಟರ್ಗಳು ಬೇಕಾದಂಥ ರೀತಿ ಸ್ವೇಚ್ಛಾಚಾರವಾಗಿ ಅವಾರ್ಡ್ ಮಾಡಿ ಲೂಟಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು BJP ಸ್ನೇಹಿತರು ಹೇಳಿಲ್ಲ, ನಾವು ಹೇಳಿಲ್ಲ. ನಿಮ್ಮ ಪಕ್ಷದ ಶಾಸಕರು ಆ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಬಿಸಾಕ್ತೀನಿ, ದಾಖಲೆಗಳ ಸಮೇತ ಇಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಚರ್ಚೆ ಮಾಡಿರೋದನ್ನು ಮಾಧ್ಯಮಗಳು ನೀವು ಬರೆದಿದ್ದೀರಿ. ಮುಖ್ಯಮಂತ್ರಿಗಳಿಂದ ಏನಾದರೂ ಇದಕ್ಕೆ ಕ್ಲಾರಿಫಿಕೇಶನ್ ಬಂದಿದೆಯಾ? ಇನ್ನು 187 ಕೋಟಿ ಪಾಪ ಏನು ಹಿಂದುಳಿದವರು, ದಲಿತರ ವಾರಸುದಾರರು ಇವರು. ಇದೇನೋ ಈಗ ಅಲ್ಲೆಲ್ಲ ಹುಬ್ಳಿಲಿ ಬೇರೆ ಇದೇನೋ ಅಹಿಂದ ಸಮಾವೇಶ ಮತ್ತಿನ್ನೊಂದು ನಡೀತದಂತೀಗ, ಡೇಟ್ ಫಿಕ್ಸ್ ಆಗಿದೆ ಅಹಿಂದ ಸಮಾವೇಶ. ಯಾವ ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜಾತಿಯ ಜನತೆಗೆ ಆರ್ಥಿಕ ನೆರವು ಕೊಡ್ತಕ್ಕಂಥ ಯೋಜನೆಗಳನ್ನು
ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ 187 ಕೋಟಿ ಹಣ ಇವತ್ತು ಹಗರಣ ಏನಿದೆ, 92 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೊಟ್ಟು ಯಾವುದೋ ಬ್ಯಾಂಕ್ನಲ್ಲಿ ಇಡಿ ಅಂತಕ್ಕಂಥದ್ದು ಆದೇಶ ಮಾಡಿದ್ದೀರಿ ಅಂತೇಳಿ ಮಾಧ್ಯಮದ ಸ್ನೇಹಿತರು ಜನತೆ ಮುಂದೆ ಇಟ್ಟಿದ್ದೀರಿ. ಈಗ ಅದೆಲ್ಲೋ ವೈನ್ ಶಾಪಲ್ಲಂತೆ, ಸೈಕಲ್ ಶಾಪಲ್ಲಂತೆ ಸಿಕ್ಕಿದ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ SIT ಬಿಟ್ಟು. ಹಾಂ, ಎಂಥ ಆಡಳಿತ ಕೊಡ್ತಾ ಇದ್ದೀರಿ. ನನ್ನ ಸರ್ಕಾರ ಅತ್ಯಂತ ಪಾರದರ್ಶಕ ಸರ್ಕಾರ, ನನ್ನ ಸರ್ಕಾರ ಭ್ರಷ್ಟರಹಿತ ಸರ್ಕಾರ ಹೇಳ್ತಿರಲ್ಲ ಮುಖ್ಯಮಂತ್ರಿಗಳು. ಇದು ಯಾವುದಕ್ಕೂ ಏನು ಉತ್ತರ ಕೊಡ್ತೀರಿ? ಯಾವ SIT ತನಿಖೆ ಮಾಡಿ ಏನು ಮಾಡ್ತೀರಿ? ಈಗ ಜನಗಳ ದುಡ್ಡು, ಆ ಬಡವರಿಗೆ ಕೊಡಬೇಕಾದ ದುಡ್ಡು ಯಾವ ಆಧಾರದ ಮೇಲೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿಟ್ಟು ಬೆಳಗ್ಗೆ ಅಕೌಂಟ್ ಓಪನ್ನು, ಮಧ್ಯಾಹ್ನ ಅಮೌಂಟ್ ಡ್ರಾ ಎಲ್ಲಾದರೂ ಉಂಟಾ? ಇಂಥ ಆಡಳಿತ ನಡೆಸಿ ಅಂತ ನಿಮಗೆ ಜನ ಇವತ್ತು ಮತ ಹಾಕಿದ್ದಾರೆ. ಇಲ್ಲಿ ಏನೋ ಮೂಡೋದು 3 ಪಕ್ಷಗಳು ಸೇರ್ಕೊಂಡವೆ ಅಂತ. ಅದನ್ನು GT ದೇವೇಗೌಡರು ಕೇಳಿ ಅಂತ ಬೇರೆ ನೆನ್ನೆ ರೆಫರ್ ಬೇರೆ ಮಾಡವ್ರೆ ಮುಖ್ಯಮಂತ್ರಿಗಳು. GT ದೇವೇಗೌಡರು ಕೇಳಬೇಕಾ ಇದಕ್ಕೆ? ನಾನು ಬೀದಿಲಿ ರೆಕಾರ್ಡ್ಗಳು ಇವತ್ತು ವಿಲೇವಾರಿ ಆಯ್ತವಲ್ಲ, ಹಾಗೆಲ್ಲ ಎಲೆಕ್ಷನ್ ಟೈಮಲ್ಲಿ ಇವತ್ತು ಪೆನ್ ಡ್ರೈವ್ ವಿಲೇವಾರಿ ಆದವಲ್ಲ, ಹಾಗೆ ಈಗ ಮೂಢ ದಾಖಲಾತಿಗಳು ಬೀದಿಲಿ ರವಾನೆ ಆಯ್ತವೆ. ಎಲ್ಲಿಂದ ರವಾನೆ ಆದವು ಇವೆಲ್ಲ? ಈಗ ಯಾರು ರವಾನೆ ಮಾಡಿರೋದು ಜನಗಳ ಮುಂದೆ? ಅದರಿಂದ ಇವತ್ತು ಈ ಸರ್ಕಾರ, ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಎಷ್ಟು ಲಘುವಾಗಿ ತೆಗೆದುಕೊಂಡಿದ್ದೀರಿ. 62 ಕೋಟಿ ದುಡ್ಡು ಕೇಳ್ತೀರಲ್ಲ ನೀವು ಆ 3 ಎಕರೆಗೆ. ಎಲ್ಲಿದೆ ಆ ಏರಿಯಾದಲ್ಲಿ ಆ ರೇಟು? ನೀವು 3 ಎಕರೆಯಲ್ಲಿ ಏನೋ ಹೇಳ್ಕೊಂಡಿದ್ದೀರಲ್ಲ, ನನ್ನ ಜಮೀನು, ನಮ್ಮ ಜಮೀನು, ನಮ್ಮನ್ನು ಹೇಳ್ದೆ ಕೇಳಿದೆ ತಪ್ಪು ಮಾಡಿ ಅದಂತೂ ಸೈಟ್ ಮಾಡಿಬಿಟ್ಟವ್ರೆ ಅಂತ ಹೇಳಿ ಅದಕ್ಕೆ ದಂಡ ತೆತ್ತವ್ರು ನಮಗೆ ಅಂತ ಹೇಳ್ತಾ ಇದ್ದೀರಲ್ಲ. ಆ ಜಮೀನು ವಾರಸುದಾರ ಯಾರು? ಆ ಜಮೀನು ಇವತ್ತು ಯಾರ ಹೆಸರಲ್ಲಿದೆ? ಆ ಜಮೀನು ಆಯ್ತಪ್ಪ, ಇವರದೇನೋ ನಿಮ್ಮ ಮೂಡಾದವರು ವಶಪಡಿಸ್ಕೊಂಡ್ಬಿಟ್ರಲ್ಲ, ಅವೆಂತ ಪಾರ್ಕ್ ಮಾಡೋಕ್ಕೋ ಸೈಟ್ ಮಾಡೋಕ್ಕೋ. ಅದಾದಮೇಲೆ ಏನೇನು ಬೆಳವಣಿಗೆ ಆಗಿದೆ? ದಾಖಲೆಗಳು ನಿಮ್ಮ ಹೆಲಿಕಾಪ್ಟ್ರಲ್ಲಿ ನಮ್ಮ ಬೈತಿ ಸುರೇಶ್ ತಂದಿರೋದು ಬೇರೆ. ಆಗಲೇ ದಾಖಲಾತಿಗಳು ಎಲ್ಲೆಲ್ಲಿ ಇಡಬೇಕು ಇಟ್ಟಿದೆ. ಅದನ್ನೇನು ಕೆಂಪಣ್ಣ ಆಯೋಗ ರಚನೆ ಮಾಡಿ ರೀಡು ಎಲ್ಲ ಮುಚ್ಚಾಕಿದ್ರಲ್ಲ, ಅದು ಮೂಡಾದಲ್ಲಿ ಮುಚ್ಚಾಕೋಕ್ಕಾಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ. ನಿಮ್ಮ ಹತ್ರಲ್ಲೇ ಇದಾವಲ್ಲ ಬ್ರದರೆಲ್ಲ, ಬೀದಿಲಿ ರವಾನೆ ಆಗಿದೆ. ಹಾಂ, ಏನು ಹೇಳಿ? ನಿಜ, ಅದು ನಿಂಗ ಆಲಿಯಾಸ್ ಜವರಾನ್ ಅವ್ರ ಜಮೀನು. 92ರಲ್ಲಿ ನೋಟಿಫಿಕೇಷನ್ ಆಯಿತು, 97ರಲ್ಲಿ ಡಿನೋಟಿಫಿಕೇಷನ್ ಆಯಿತು. ಇದೆಲ್ಲ ಇತಿಹಾಸ ಇದೆ. 2004 ಏನಾಯಿತು, 2005 ಏನಾಯಿತು. ಈಗ ಮುಖ್ಯಮಂತ್ರಿಗಳು ಇದು ಇವರ ಧರ್ಮಪತ್ನಿ ಹೆಸರಲ್ಲಿ ಇದ್ದಿದ್ದು ಅಂತ ಹೇಳ್ತಾರಲ್ಲ ಅಲ್ವೇ? ಇವ್ರ ಧರ್ಮಪತ್ನಿ ಹೆಸರಿಗೆ ಯಾವಾಗ ಬಂತು? ಅದೆಂಥದ್ದು ಅರಿಶಿನ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟರಲ್ಲ, ಕೊಟ್ಟ ಡೇಟ್ ಏನು? 2013 ಚುನಾವಣೆಯಲ್ಲಿ ನಿಂತಾರಲ್ಲ, ಆ ಚುನಾವಣೆ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವ್ರ? ಚುನಾವಣೆಗೆ ಅರ್ಜಿ ಹಾಕಬೇಕಾದ್ರೆ ಅಫಿಡವಿಟ್ನಲ್ಲಿ ಈ ಆಸ್ತಿ ಅವ್ರದ್ದು ಧರ್ಮಪತ್ನಿ ಹೆಸರಲ್ಲಿ ಇರ್ತಕ್ಕಂಥದ್ದು ಮಾಹಿತಿ ಕೊಟ್ಟವರ 2013.
ಭಾಳ ವಿಷಯ ಇದೆ, ಮಾತಾಡೋಣ ಬನ್ನಿ. ನಮಸ್ಕಾರ ಎಲ್ಲ. ಹಾಂ, ನೋಡೋಣ. ಇಲ್ಲಿ 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 ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೀಬೇಕು. ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಮೆಂಬರ್ಶಿಪ್ ಡ್ರೈವ್ ಆಗಿ ಹೊಸದಾಗಿ ತಾಲೂಕು ಮಟ್ಟದಿಂದಲೂ ಚುನಾವಣೆಗಳಾಗಬೇಕು. ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ಬರ್ತಕ್ಕಂಥವರು ನಮ್ಮ ಬೈಲಾದಲ್ಲೇನಿದೆ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದು, ಆ ಒಂದು ಚುನಾವಣೆಯು ಸಹ ಇವತ್ತು ನಮ್ಮ ಬೈಲಾದಲ್ಲಿ ಇರ್ತಕ್ಕಂಥ ರೀತಿಯಲ್ಲೇ ನಡೀಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ ಶಾಸಕ ಮಿತ್ರರು. ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ಘೋಷಣೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಚನ್ನಪಟ್ಟಣದ ವಿಚಾರವಾಗಿ ಸರ್, ನಿನ್ನೆ ಯೋಗೇಶ್ವರ್ ಅವರು ಮಾತು ಹೇಳಿದ್ದಾರೆ, ನಾನೇ ಅಭ್ಯರ್ಥಿ, ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೇ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಬ್ರದರ್, 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ. 3 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಂಥದ್ದು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಂದು ಕ್ಷೇತ್ರದಲ್ಲಿ BJPಯ ಶಾಸಕರಿದ್ದಂಥದ್ದು, ಚನ್ನಪಟ್ಟಣದಲ್ಲಿ JDSನ ಶಾಸಕರು ಇರ್ತಕ್ಕಂಥದ್ದು. ಈ 3 ಕ್ಷೇತ್ರದಲ್ಲಿ ರಾಜೀನಾಮೆ MP ಗಳಾಗಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದೇವೆ. ಇಲ್ಲಿ ಪ್ರಶ್ನೆ, ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ. ನಾನು ಅವ್ರಿಗೂ ಹೇಳಿದ್ದೇನೆ, ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು BJP ಹೈಕಮಾಂಡ್ ಜೊತೆನೂ ನಾನು ಚರ್ಚೆ ಮಾಡಿಲ್ಲ. ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ. ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ. ಈಗ ಆ ಕ್ಷೇತ್ರದಲ್ಲಿ ನಾನು 2 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ. ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದೂ ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರು ನಿಲ್ಲಬೇಕು ಅಂತಕ್ಕಂಥದ್ದು, ಹಿಂದೆ 4-5 ಬಾರಿ ಶಾಸಕರಾಗಿದ್ದಾರೆ, ಅವರು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ನಮಗೆ ಮತ್ತು ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆಗಳು ನಡೆದಿದೆ. ಮುಂದಿನ ಒಂದು ತೀರ್ಮಾನಗಳು ಏನು ಮಾಡಬೇಕು ಅನ್ನೋದನ್ನು ನಾನು ಸಹ ನಮ್ಮ ಪಕ್ಷದ ಮುಖಂಡರುಗಳು, ನನ್ನ ಕಾರ್ಯಕರ್ತರ ಚನ್ನಪಟ್ಟಣದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀವಿ. ಭಾಳ ಹೆಸರುಗಳು ಬರ್ತಾ ಇರ್ತದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅಂತ ಇತ್ತು, ಈಗ ನಿಖಿಲ್ ಕುಮಾರಸ್ವಾಮಿ ಬೈಪಾಸ್ ಆಗಿದ್ದಾರೆ. ಅನ್ಸೂಯ ಅವರ ಹೆಸರನ್ನ ತಂದಿದ್ದೀರಿ. ಅನ್ಸೂಯ ಅವರ ಹೆಸರು ಚುನಾವಣೆ ಮುಗಿದು ಹತ್ರ ಬರ್ತಿದ್ದಂಗೆ, ಸಮೀಪ ಬರ್ತಿದ್ದಂಗೆ ಮತ್ತಿನ್ಯಾವ ಹೆಸರು ಬರುತ್ತೋ ಕಾದು ನೋಡಿ. ಹಾಂ, ಇದು ಪ್ರತಿಯೊಂದು ವಿಷಯದಲ್ಲೂ ಕೇಂದ್ರ ಸರ್ಕಾರದ ತೀರ್ಮಾನಗಳಿಗೆ ತದ್ವಿರುದ್ಧವಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡ್ತಕ್ಕಂಥ ಕೆಲಸಗಳು ಮಾಡಿದಾಗ ಒಂದು ಪರಸ್ಪರ ವಿಶ್ವಾಸಗಳೆಲ್ಲಿ ಮೂಡುತ್ತೆ. ಇರ್ತಕ್ಕಂಥ ನಮ್ಮ ಫಂಡಮೆಂಟಲ್ ವ್ಯವಸ್ಥೆಯಲ್ಲಿ ಕೂತು ಚರ್ಚೆಗಳಾಗಿ ಅದರ ಸಾಧಕ ಬಾಧಕಗಳು ಏನಿದೆ ಅದರ ಹಿನ್ನೆಲೆಯಲ್ಲಿ ತೀರ್ಮಾನಗಳಾಗಬೇಕು. ಅವರೇನೋ ಮಾಡಿದ್ದಾರೆ ಅದನ್ನು ನಾವು ವಿರೋಧ ಮಾಡ್ತೀವಿ, ನಮ್ಮದೇ ಕಾನೂನು ತರ್ತೀವಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರುಗಳೇ ತೀರ್ಮಾನಕ್ಕೆ ಬರಬೇಕು. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ. ಕಳೆದ 1 ವರ್ಷದಿಂದ ಕೆಲಸ ಮಾಡಿದರೆ ನನಗೆ ನೆನ್ನೆ 3,000 ಅರ್ಜಿ ಹಾಕ್ಕೊಡೋರು. ಪಾಪ ಅವ್ರ ನಿಷ್ಠೆಯಿಂದ ಜನಗಳಿಗೆ ಕೆಲಸ ಮಾಡಿದರೆ ಶಾಸಕರು ಮಂತ್ರಿಗಳು ನೆನ್ನೆ 3,000 ಅರ್ಜಿ ತಂದು ಕೊಟ್ಟವರಲ್ಲ ಜನ. ಅವ್ರು ಮಾಡೋ ಕೆಲಸವೇ ಅದು. ಅದೇ ಅವ್ರು ಕೇಳಬೇಕು ಅವರಿಗೆ. ನಾನು ಅವ್ರ ಅಪ್ಪಣೆ ತಗೊಂಡು ಹೋಗ್ಬೇಕಾ ಮಂಡ್ಯಕ್ಕೆ ಹೋಗೋಕ್ಕೆ? ಹೌದು, ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡುವಂಥೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ನನ್ನನ್ನು ಅಲ್ಲಿಗೆ ಕಳಿಸಿದ್ರಲ್ಲ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು, ನರೇಂದ್ರ ಮೋದಿಯವರು ಇವತ್ತು ನನಗೆ
ಕರೆದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ವಿಶ್ವಾಸದಲ್ಲಿ ಆ ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಇಲ್ಲಿ ನನ್ನ ಮೂಲ ಕಳಿಸೋರಲ್ಲ ಜನ, ಆ ಜನಗಳ ಕಷ್ಟ ಸುಖ ಕೇಳಕ್ಕೆ ಬರಬಾರ್ದ ನಾನು? ದೆಹಲಿಲಿ ಕೂತ್ಕೊಂಡ್ರಾಗುತ್ತಾ? ಇಲ್ಲಿ ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ನಾನು ದೆಹಲಿಲಿ ಆರಾಮಾಗಿರ್ತೀನಿ. ಇವ್ರ ಅಪ್ಪಣೆ ತಗೊಂಡು ಬರಬೇಕಾ ನಾನು ಮಂಡ್ಯಗೆ?